ಗೋಪಾಲಣ್ಣ ಇವಾಗ ಚೂಡೆ ಹಾಗೆ ಪಂಚಾಯತಿ ಇವತ್ತು ಯನ್ನಗರ ಗ್ರಾಮ ಪಂಚಾಯತಿನಲ್ಲಿ ನನ್ನ ಸ್ನೇಹಿತರಾದಂಥ ಮಂಜುನಾಥ್ ಅವರ ಧರ್ಮಪತ್ನಿ ಅರುಣಾ ಮಂಜುನಾಥ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸುಮಾರು ವರ್ಷಗಳಿಂದ ಅವರು ಉಪಾಧ್ಯಕ್ಷರಾಗಬೇಕಂತೇಳಿ ಅವ್ರದ್ದೊಂದು ಕನಸಿತ್ತು. ಅಟ್ಲೀಸ್ಟ್ ಕೊನೆ ಮೂಮೆಂಟಲ್ಲಾದರೂ ಸಹ ಅವ್ರಿಗೊಂದು ಸ್ಥಾನ ಸಿಕ್ಕಿದೆ. ಅವ್ರಿಗೆ ಈ ಉಪಾಧ್ಯಕ್ಷ ಸ್ಥಾನ ಮಾಡಿಕೊಟ್ಟಂಥ ಎಲ್ಲ ನನ್ನ ಸದಸ್ಯರುಗಳು, ಅದರಲ್ಲಿ ವಿಶೇಷವಾಗಿ ಅವರು ಉಪಾಧ್ಯಕ್ಷರಾಗಬೇಕು ಅಂತ ಹೇಳಿದ್ರೆ ಇವತ್ತು ಇದರಲ್ಲಿ ಪ್ರಮುಖ ಪಾತ್ರ ನಮ್ಮ ಕಿರಣ್ ಅವ್ರದ್ದು ಸದಸ್ಯರು. ಕಿರಣ್ ಅವರು ಇದಕ್ಕೆ ಶ್ರಮ ಪಟ್ಟು ಇವತ್ತು ಒಂದು ಒಂದು ಆದೇಶ ಮಾಡಿಸ್ಕೊಂಡ್ಬಂದು ಇವತ್ತು ಅವರು ಉಪಾಧ್ಯಕ್ಷರಾಗಿದ್ದಾರೆ. ಇದೊಂದು ಪೂರ್ತಿ ಕ್ರೆಡಿಟು ನಾನು ಕಿರಣ್ಗೆ ಕೊಡಲಿಕ್ಕೆ ನನಗೆ ಗೊತ್ತಿರೋದು, ಯಾಕಂದರೆ ನಾನು ವೈಯಕ್ತಿಕವಾಗಿ ನಾನು ಕಿರಣ್ಗೆ ಕೊಡ್ತೀನಿ. ಯಾಕಂದರೆ ನಾನು ಅದನ್ನು ನೋಡಿದ್ದೀನಿ, ಅವ್ರು ಓಡಾಡಿದ್ದು ಮಾಡಿದ್ದು ಎಲ್ಲನೂ ಎಷ್ಟೆಲ್ಲ ಅದ್ರ ಹಿಂದೆಗಡೆ ಬಿದ್ದಿದ್ರು ಅಂತೇಳಿ. ಅದರಿಂದ ಕಿರಣ್ ಅವ್ರಿಗೂ ಮತ್ತು ಅರುಣಾ ಮಂಜುನಾಥ್ ಅವ್ರಿಗೂ ಸಹ ಒಳ್ಳೇದಾಗಲಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ, ಅವ್ರಿಗೆ ಮುಂದಿನ ದಿನ ಅವ್ರಿಗೆ ಒಳ್ಳೆ ರಾಜಕೀಯದ ಭವಿಷ್ಯ ಸಿಗಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತಾ ಇದ್ದೀನಿ. ಸರ್, ನಿಮ್ಮ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥ ಕಿರಣ್ ಅವರು ಅಧ್ಯಕ್ಷ ಆಗಬೇಕಾಗಿತ್ತು. ಎಲ್ಲೋ ಯನ್ನಗರ ಪಂಚಾಯಿತಿಯಲ್ಲಿ ಹಿರಿಯರು ಅದನ್ನು ತಪ್ಪಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಅದು ಗೊತ್ತಿಲ್ಲ ನನಗೆ, ಆದರೆ ಅವ್ರು ಆಗಬೇಕಿತ್ತು. ಅವರು ಸಹ ಮುಂಚೂಣಿನಲ್ಲಿದ್ದಂಥ ಒಬ್ಬ ನಾಯಕರೇ ಇಲ್ಲಿ ಯನ್ನಗರ ಪಂಚಾಯತಿನಲ್ಲಿ. ಕಿರಣ್ ಅನ್ನೋರು ಸಹ ಒಂದು ಮುಂಚೂಣಿ ನಾಯಕ. ಅವರು ಸಹ ಸದಸ್ಯರಾಗಿದ್ದಾರೆ. ಆದರೆ ಅವರು ಈ ಪಂಚಾಯತಿನಲ್ಲಿ 14 ಜನ ಸದಸ್ಯರು ಇನಾಮಿನೇಸ್ ಆಗಿ ಸೆಲೆಕ್ಟ್ ಆಗಿದ್ದು ವಿತೌಟ್ ಎಲೆಕ್ಷನ್ನು. ಅದಕ್ಕೆ ನಂದು ಸಹ ಪ್ರಮುಖ ಪಾತ್ರ ಇತ್ತು. ನಾನು ಸಹ ನಿಂತ್ಕೊಂಡು ಮುಂದೆ ನಿಂತು ಎಲೆಕ್ಷನ್ ಆಗಿದಾಗ ಎಲ್ಲರನ್ನೂ ಸಮಾಧಾನ ಮಾಡಿ ಇನಾಮಿನೇಷನ್ನು ನಾನೇ ಮಾಡಿಕೊಟ್ಟಿದ್ದು. ಅದರ ಕೀರ್ತಿ ನನಗೆ ಸಲ್ಲಬೇಕು, ಯಾಕಂದರೆ ಇನಾಮಿನೇಸ್ ಮಾಡಲಿಕ್ಕೆ ನಾನೇ ಮಾಡಿದ್ದು. ಅಧ್ಯಕ್ಷರು ಆಗಬೇಕಂತೇಳಿ ಕಿರಣ್ ನನ್ನ ಹತ್ರ ಹೇಳಲಿಲ್ಲ. ಕಿರಣ್ ಹೇಳಿದಾಗ ನಾನು ಮಾಡಿಬಿಡ್ತಾ ಇದ್ದೀನಿ ಅನ್ನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ GTB ಗ್ರೇಟರ್ ಬೆಂಗಳೂರು ಇಲ್ಲ ಅಂತೇಳಿ, ನಗರಸಭೆ ಇಲ್ಲ ಅಂತೇಳಿ, ಪುರಸಭೆ ಆದರೆ ನಿಜವಾಗ್ಲೂ ಅವನನ್ನು ಅಧ್ಯಕ್ಷ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅವ್ರ ಅಧ್ಯಕ್ಷ ಆಗಲಿಲ್ಲ ಅಂತೇಳಿ ಕೆಲವು ಕಾಣದ ಕೈಗಳು ಇದ್ದೇ ಇರ್ತಾರೆ. ರಾಜಕೀಯ ಅಂತ ಹೇಳಿದ ಮೇಲೆ ನಿಮ್ಗೆ ಗೊತ್ತಿರುತ್ತಲ್ವಾ, ಕಾಣದ ಕೈಗಳು ಕೊಡ್ತೀವಿ ಸರ್. ಅವ್ರು ಈಗ ಡಾಮಿನೇಟ್ ಲೀಡರ್ ಅವನು, ಆಯ್ತಾ. ಹೌದು, ಒಡಕಿನಿಂದಾಗಿ ಅವ್ರಿಗೆ ಕಿರಣ್ ಅವ್ರಿಗೆ ಅಧ್ಯಕ್ಷ ಸ್ಥಾನ ತಪ್ಪಿತು. ಅದ್ರಾಗ ಅವರು ನೆಗ್ಲೆಕ್ಟ್ ಮಾಡಿಬಿಟ್ರು. ಆಗಲೇಬೇಕು ಅಂತ ಮನುಷ್ಯ ಪ್ರಯತ್ನ ಪಟ್ಟಿದ್ರಾಗ ಅಧ್ಯಕ್ಷ ಸ್ಥಾನ ಕೊಡಲಿಕ್ಕೆ ಯನ್ನಗರ ಪಂಚಾಯತಿನ ದೊಡ್ಡ ವಿಷಯ ಏನಿರಲಿಲ್ಲ. ಬಟ್ ಹಿಂಗೆ ತುಳಿಬೇಕು ಅಂತೇಳಿ ಕೆಲವರು ಇದ್ದೇ ಇರ್ತಾರಲ್ವ ಸರ್. ಅವರು ಲೀಡರ್ ಆಗಿಬಿಟ್ರೆ, ಅಧ್ಯಕ್ಷರಾಗ್ಬಿಟ್ರಾಗ ನನಗಿಂತ ಮೇಲೆ ಹೋಗ್ತಾರೆ ಅನ್ನೋಂಥ ಮನೋಭಾವದಿಂದ ತುಂಬ ಕೊಡುಗೆ ಇದೆ. ರಾಜಕೀಯದಲ್ಲಿ ಮೇಲೆ ಓಟೋದ್ರಾಗ ನನಗಿಂತ ಮೇಲೆ ಹೋದ್ರಾಗ ಅವರು ಮತ್ತೆ ನಾವು ಲೀಡರ್ ಆಗಿಬಿಡ್ತಾನೆ, ನನಗೆ ಎಲ್ಲ ಜನ ಸಲ ಮಾಡೋದಿಲ್ಲ ಅಂತೇಳಿ. ಈಗ ಅವರು ಅಧ್ಯಕ್ಷರಾಗ್ಬಿಟ್ರಾಗ ಜನ ಸಲಾಮ್ ಅವ್ರಿಗೆ ಹೊಡಿತಾರಲ್ವ, ನನಗೆ ಹೊಡಿಯಲ್ಲ ಅನ್ನೋದು ಒಂದು ಮನೋಭಾವ ಇರುತ್ತೆ. ಗೊತ್ತಿಲ್ಲ ನನಗೆ, ಅದು ಯನ್ನಗರ ಪಂಚಾಯತಿ ಮೇಲೆ ನನಗೆ ಅಷ್ಟೊಂದು ಇದಿಲ್ಲ. ಓಕೆ, ಥ್ಯಾಂಕ್ ಯು.